ಗಾಯ್ಸ್, ನಾನು ಇವತ್ತು ಹೋಗುತ್ತಿರುವುದು ನವದಗಿಯಲ್ಲಿ ಜಾತ್ರೆ ಇರುವ ಕಾರಣ. ಈ ನವದಗಿಯು ಪಾಲ್ಕಿಯಿಂದ ಬರೀ 14 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮೂರಿಂದ ಬರೀ 7 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ನಾವು ನವದಗಿ ಗೇಟ್ ಸಮೀಪ ಹತ್ತಿರ ಬಂದಿರೋದು. ಇಲ್ಲಿಂದ ಬರೀ 2 ಕಿಲೋಮೀಟರ್ ಒಳಗಡೆ ಊರಿದೆ. ಇದೇ ನೋಡಿ ಜಾತ್ರಾ ಮಹೋತ್ಸವ. ರೇವಪ್ಪಯ್ಯ ಶಿವಶರಣರ ಇತಿಹಾಸ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನವದಗಿ ಗ್ರಾಮದ ಆರಾಧ್ಯ ದೈವ, ಭಕ್ತರ ನಂಬಿಕೆಯ ಪವಾಡ ಪುರುಷ ಶ್ರೀ ರೇವಪ್ಪಯ್ಯ ಶಿವಶರಣರ ಕುರಿತು ತಿಳಿದುಕೊಳ್ಳೋಣ. ಶ್ರೀ ರೇವಪ್ಪಯ್ಯ ಶಿವಶರಣರ ಭಕ್ತಿ, ಸೇವೆ, ಸತ್ಯ ಮತ್ತು ಮಾನವೀಯತೆ ಮೌಲ್ಯಗಳ ಪ್ರತೀಕವೆಂದು ಭಕ್ತರು ಗುರುತಿಸುತ್ತಾರೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಅವರು ತಮ್ಮ ಜೀವನವನ್ನು ದೇವರ ಆರಾಧನೆ ಮತ್ತು ಜನಸೇವೆಗೆ ಸಮರ್ಪಿಸಿದರು. ಅವರ ಉಪದೇಶಗಳು ಪ್ರೀತಿ, ದಯೆ, ಸಮಾನತೆ ಮತ್ತು ಸತ್ಯದ ಜೀವನವನ್ನು ನಡೆಸುವಂತೆ ಪ್ರೇರಿಸುತ್ತದೆ. ಭಕ್ತರ ನಂಬಿಕೆಯಂತೆ ಸ್ವಾಮಿಯವರ ಕೃಪೆಯಿಂದ ಸಂತಾನ, ಆರೋಗ್ಯ, ಉದ್ಯೋಗ ಹಾಗೂ ಕುಟುಂಬದ ಸುಖಕ್ಕಾಗಿ ಭಕ್ತರ ಹರಕೆ ಹೊತ್ತು ಪ್ರಾರ್ಥನೆ ಮಾಡುತ್ತಾರೆ. ಹರಕೆ ಈಡೇರಿದ ನಂತರ ದೇವರ ದರ್ಶನ ಪಡೆದು ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ನವದಗಿ ಗ್ರಾಮದಲ್ಲಿ ಶ್ರೀ ರೇವಪ್ಪಯ್ಯ ಶಿವಶರಣರ ಸಮಾಧಿ ಮತ್ತು ದೇವಸ್ಥಾನ ಇಂದು ಪ್ರಮುಖ ಭಕ್ತಿ ಕೇಂದ್ರವಾಗಿದೆ. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತದೆ. ವಿಶೇಷವಾಗಿ ವಾರ್ಷಿಕ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಗಮಿಸುತ್ತಾರೆ. ಜಾತ್ರೆ ಸಂದರ್ಭದಲ್ಲಿ ವಿಶೇಷ ಪೂಜೆ, ಪಲ್ಲಕ್ಕಿ ಉತ್ಸವ, ಭಜನೆ, ಅನ್ನ ದಾಸೋಹ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತವೆ. ದೇವರ ವಿಶೇಷ ಪ್ರಸಾದವಾದ ಹೋಳಿಗೆ ಮತ್ತು ತುಪ್ಪವನ್ನು ಭಕ್ತರಿಗೆ ವಿತರಿಸುವ ಸಂಪ್ರದಾಯವಿದೆ. ಶ್ರೀ ರೇವಪ್ಪಯ್ಯ ಶಿವಶರಣರ ಜೀವನ ಚರಿತ್ರೆ ಲಿಖಿತ ಐತಿಹಾಸಿಕ ದಾಖಲೆಗಳು ಸೀಮಿತವಾಗಿವೆ. ಕೊನೆಯಲ್ಲಿ ನೀವು ಒಮ್ಮೆ ಬಾಲ್ಕಿ ತಾಲೂಕಿನ ನವದಗಿ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀ ರೇವಪ್ಪಯ್ಯ ಶಿವಶರಣರ ದರ್ಶನ ಪಡೆದರೆ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಯ ಅನುಭವವಾಗುತ್ತದೆ ಎಂದು ಅನೇಕರು ಭಕ್ತರು ನಂಬುತ್ತಾರೆ. ಗಾಯ್ಸ್, ಈ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.